ನಮಸ್ಕಾರ ಸ್ನೇಹಿತರೆ, ಟಿ2 ಲೈವ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋವನ್ನ ಕೊನೆ ತನಕ ನೋಡಿ, ಹಾಗೆ ಹೊಸ ವಿಡಿಯೋದ ಅಪ್ಡೇಟ್ಗಾಗಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಸ್ಪರ್ಧಿಗಳ ನಡುವೆ ಜಗಳ, ವಾದ ವಿವಾದಗಳು ಜೋರಾಗಿಯೇ ನಡೆಯುತ್ತಿದೆ. ಆಟದ ಜೊತೆಗೆ ಸ್ಪರ್ಧಿಗಳ ಅಬ್ಬರವು ಜೋರಾಗಿಯೇ ನಡೆಯುತ್ತಿದೆ. ನಿನ್ನೆಯ ಸಂಚಿಕೆಯಲ್ಲಿ ಮನೆಯ ಸ್ಪರ್ಧಿಗಳು ತಮ್ಮ ಸ್ಥಾನ ಪಲ್ಲಟವನ್ನು ತಾವೇ ಆಯ್ದುಕೊಂಡು ನಿಲ್ಲಬೇಕು ಎಂಬ ಟಾಸ್ಕ್ ಅನ್ನು ಬಿಗ್ ಬಾಸ್ ನೀಡಿದ್ದರು. ಈ ಟಾಸ್ಕ್ ನ ನಂತರ ಪ್ರತಾಪ್ ಹಾಗೂ ವಿನಯ್ ನಡುವೆ ಮಾತಿನ ಯುದ್ಧವೇ ನಡೆದಿದೆ. ಬಿಗ್ ಬಾಸ್ ಮನೆಗೆ ಬಂದಾಗಿನಿಂದಲೂ ಕೂಡ ಪ್ರತಾಪ್ ಬಾಯಿ ಮುಚ್ಚಿಕೊಂಡೇ ಇದ್ದು ಇಲ್ಲಿಯ ತನಕ ಬಂದಿದ್ದಾರೆ. ಯಾರು ಏನೇ ಅಂದರೂ ಕೂಡ ಅದಕ್ಕೆ ಓವರ್ ರಿಯಾಕ್ಟ್ ಮಾಡದೆ ಜನರ ಮನಸ್ಸನ್ನು ಗೆದ್ದಿದ್ದಾರೆ. ವೋಟ್ ಮೂಲಕ ಅವರನ್ನು ಗೆಲ್ಲಿಸಿಕೊಂಡು ಗ್ರ್ಯಾಂಡ್ ಫಿನಾಲೆ ತನಕ ಬಂದಿದ್ದಾರೆ. ಇದು ವಿನಯ್ಗೆ ಸಹಿಸಿಕೊಳ್ಳಲು ಆಗುತ್ತಿಲ್ಲ. ಎಲ್ಲಾ ವಿಷಯದಲ್ಲೂ ಪ್ರತಾಪ್ ಹಾಗೂ ವಿನಯ್ ನಡುವೆ ಶೀತಲ ಸಮರ ನಡೆಯುತ್ತಿದೆ. ಪ್ರತಾಪ್ ಬಿಗ್ ಮನೆಗೆ ಕಾಲಿಟ್ಟಾಗಿನಿಂದಲೂ ವಿನಯ್ ಒಂದಲ್ಲ ಒಂದು ವಿಚಾರಕ್ಕೆ ಅವರನ್ನ ಕೆಣಕುತ್ತಲೇ ಬಂದಿದ್ದಾರೆ. ಮೊದಲು ನೀನು ಯಾವ ಡ್ರೋನ್ ಕಂಡು ಹಿಡಿದಿದ್ದೀಯಾ ಎಂದು ಶುರು ಮಾಡಿ, ಈಗ ಸಿಂಪತಿ ಕಾರ್ಡ್ ಪ್ಲೇ ಮಾಡಿ ನೀನು ಇಲ್ಲಿ ತನಕ ಬಂದಿದ್ದೀಯಾ ಎಂದು ಮಾತನಾಡಿದ್ದಾರೆ. ಕಳೆದೆರಡು ವಾರದ ಹಿಂದೆ ಕೂಡ ಪ್ರತಾಪ್ ಜೊತೆಗೆ ವಿನಯ್ ಜೋರಾಗಿ ಜಗಳವನ್ನು ಮಾಡಿಕೊಂಡಿದ್ದರು. ಪ್ರತಾಪ್ ಏನೂ ಕಡಿಮೆ ಇಲ್ಲ. ವಿನಯ್ ತಮ್ಮ ಹೆಸರನ್ನು ಎಲ್ಲಿ ತೆಗೆದುಕೊಳ್ಳುತ್ತಾರೋ ಅಲ್ಲಿ ವಿನಯ್ ಹೆಸರನ್ನೇ ಪ್ರತಾಪ್ ತೆಗೆದುಕೊಳ್ಳುತ್ತಾರೆ. ಬಿಗ್ ಬಾಸ್ ಮನೆಯಲ್ಲಿ ಫೈನಲಿಸ್ಟ್ ಆಗಲು ಯಾರಿಗೆ ಅರ್ಹತೆ ಇಲ್ಲ ಎಂದು ಕೇಳಿದಾಗ ವಿನಯ್ ಪ್ರತಾಪ್ ಹೆಸರನ್ನು ಹೇಳಿದ್ದರು. ಪ್ರತಾಪ್ ಕೂಡ ವಿನಯ್ ಹೆಸರನ್ನ ಹೇಳಿದ್ದರು. ಜೊತೆಗೆ ವಿನಯ್ ಅವರಿಗೆ 6ನೆಯ ಸ್ಥಾನವನ್ನು ಕೊಟ್ಟಿದ್ದರು. ವಿನಯ್ ಕೂಡ ಪ್ರತಾಪ್ಗೆ 6ನೆಯ ಸ್ಥಾನವನ್ನೇ ಕೊಟ್ಟಿದ್ದರು. ಹೀಗೆ ಪ್ರತಾಪ್ ಹಾಗೂ ವಿನಯ್ ನಡುವೆ ಶೀತಲ ಸಮರ ನಡೆಯುತ್ತಿದೆ. ಪ್ರತಾಪ್ ಹಾಗೂ ವಿನಯ್ ನಡುವಿನ ಜಟಾಪಟಿ ಇಂದಿನ ಟಾಸ್ಕ್ ವೇಳೆ ಮತ್ತೆ ಬೆಳಕಿಗೆ ಬಂದಿದೆ. ಇದರಲ್ಲಿ ವಿನಯ್ ಪ್ರತಾಪ್ಗೆ ವಾರ್ನಿಂಗ್ ಮಾಡಿದಂತೆ ಕಾಣಿಸುತ್ತಾ ಇದೆ. ನನ್ನ ಬಗ್ಗೆ ಸರಿಯಾದ ರೀತಿಯಲ್ಲಿ ಮೊದಲು ಮಾತನಾಡುವುದನ್ನ ಕಲಿತುಕೋ ಎಂದು ಹೇಳಿದ್ದಾರೆ. ಇನ್ನು ಒಂದು ಹೆಜ್ಜೆ ಮುಂದೆ ಹೋದ ವಿನಯ್ ಪರಿಣಾಮ ನೆಟ್ಟಗೆ ಇರೋದಿಲ್ಲ ಎಂದು ಕೂಡ ಎಚ್ಚರಿಕೆ ನೀಡಿದ್ದಾರೆ. ನಂತರ ಪ್ರತಾಪ್ ಫೋಟೋವನ್ನು ಅಂಟಿಸಿ ಜೋರಾಗಿ ಹೊಡೆದಿದ್ದಾರೆ. ಇಲ್ಲಿ ಪ್ರತಾಪ್ ಫೋಟೋಗೆ ಹೊಡೆಯುವಾಗ ವಿನಯ್ ಮುಖದಲ್ಲಿ ಅದೆಷ್ಟು ಕೋಪವಿದೆ ಎಂದು ಎದ್ದು ಕಾಣುತ್ತಿದೆ. ಪ್ರತಾಪ್ ಕೂಡ ವಿನಯ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಪ್ರತಾಪ್ಗೆ ವಿನಯ್ ಹೇಳಿದ್ದು ಸ್ವಲ್ಪವೂ ಸಹ ಇಷ್ಟವಾಗಿಲ್ಲ. ಇದಕ್ಕೆ ಸರಿಯಾದ ರೀತಿಯಲ್ಲಿ ತಿರುಗೇಟು ಕೊಟ್ಟಿದ್ದಾರೆ. ವಿನಯ್ ರೀತಿಯಲ್ಲಿ ಮಿಮಿಕ್ರಿಯನ್ನ ಮಾಡಿ ಮನೆಯ ಎಲ್ಲರನ್ನೂ ಕೂಡ ನಗಿಸಿದ್ದಾರೆ. ಪ್ರತಾಪ್ ಎಂದು ಜೋರು ಮಾತಿನಲ್ಲಿ ಮಾತನಾಡಿದರೆ ಇಲ್ಲಿ ಯಾರೂ ಕೂಡ ಹೆದರಿಕೊಳ್ಳುವವರು ಇಲ್ಲ ಎಂದು ಹೇಳಿದ್ದಾರೆ. ನೀವು ಅತ್ತರೆ ಅದು ಪ್ರೀತಿ, ನಾನು ನನ್ನ ತಂದೆ ತಾಯಿಯನ್ನು ನೆನೆಸಿಕೊಂಡು ಅತ್ತರೆ ಅದು ಸಿಂಪತಿ ಎಂಬ ಮಾತನ್ನು ಕೂಡ ಪ್ರತಾಪ್ ವಿನಯ್ಗೆ ಹೇಳಿದ್ದಾರೆ. ವಿನಯ್ ಏನೋ ಮಾತನಾಡಲು ಬಂದಾಗ ಇಲ್ಲಿ ನಾನು ಮಾತನಾಡಿದ್ದನ್ನು ನೀವು ಕೇಳಿಸಿಕೊಳ್ಳಬೇಕು ಎಂದು ಪ್ರತಾಪ್ ಹೇಳಿದ್ದಾರೆ. ಇವರಿಬ್ಬರ ಮಾತಿನ ಜಟಾಪಟಿಯನ್ನು ನೋಡಿ ಮನೆಯ ಉಳಿದ ಸದಸ್ಯರು ನಕ್ಕಿದ್ದಾರೆ. ಇನ್ನು ಟಾಸ್ಕ್ ಮುಗಿದ ಮೇಲೆ ಕೂಡ ಇವರಿಬ್ಬರ ಮಾತಿನ ವಾರ ಮತ್ತೆ ಮುಂದುವರಿದಿದೆ. ನಾನೇನು ಅಂತ ಅಸಭ್ಯ ವರ್ತನೆ ಮಾಡಿದ್ದೀನಿ, ಬಳಸೋ ಪದಗಳು ಎಲ್ಲಿ ತಪ್ಪಿದೆ ಎಂದು ಮತ್ತೆ ವಿನಯ್ ಪ್ರತಾಪ್ ಹತ್ತಿರ ಕೇಳಿದ್ದಾರೆ. ಅದಕ್ಕೆ ಪ್ರತಾಪ್ ನೀವು ಬಳಸೋ ಪದಗಳಲ್ಲಿ ಹಿಡಿತ ಇಲ್ಲ ಎಂದು ಮರು ಉತ್ತರ ನೀಡಿದ್ದಾರೆ. ಪ್ರತಾಪ್ ಮಾತಿಗೆ ಗರಂ ಆದ ವಿನಯ್, ನೀನು ನನಗೆ ಹೇಳಿಕೊಡುವುದಕ್ಕೆ ನಿನಗೆ ಎಷ್ಟೋ ವಯಸ್ಸು, ನೀನು ಹೊರಗಡೆ ಏನೋ ಮಾಡಿದ್ದೀಯ, ಅದನ್ನು ಇಲ್ಲಿ ಮಾತನಾಡುವುದಕ್ಕೆ ಶುರು ಮಾಡಿದರೆ ಅದಿಲ್ಲಿ ಬೇರೆ ತರ ಆಗುತ್ತದೆ. ಕೊಡುವಷ್ಟು ಮರ್ಯಾದೆ ನಿಂಗೆ ಕೊಟ್ಟೆ, ಆದರೆ ಮರ್ಯಾದೆಯನ್ನು ಉಳಿಸಿಕೊಳ್ಳುವ ಯೋಗ್ಯತೆ ನಿನಗಿಲ್ಲ ಎಂದು ಸಖತ್ ಗರಂ ಆಗಿ ವಿನಯ್ ಉತ್ತರ ನೀಡಿದ್ದಾರೆ. ಈ ಮಾತಿಗೆ ಮತ್ತೆ ಪ್ರತಿಕ್ರಿಯೆ ನೀಡಿದ ಪ್ರತಾಪ್, ಯೋಗ್ಯತೆ ಬಗ್ಗೆ ನೀವು ಮಾತನಾಡಬೇಡಿ ಎಂದು ಹೇಳಿದ್ದಾರೆ. ಒಟ್ಟಿನಲ್ಲಿ ಇವರಿಬ್ಬರ ಜಗಳ ಎಲ್ಲಿಗೆ ಹೋಗಿ ನಿಲ್ಲುತ್ತದೆ ಎಂಬುದು ಇಂದಿನ ಸಂಚಿಕೆಯಲ್ಲಿ ತಿಳಿಯುತ್ತದೆ. ಸ್ನೇಹಿತರೆ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.